ಅವಾಗಲೇ ಹಾಕಿರೋ ವಿಡಿಯೋದಲ್ಲಿ ಈ ಸೀಸನ್ ಅಲ್ಲಿ ಮನೆ ಹೆಂಗಿರುತ್ತೆ ಅಂತ ನೋಡಿದ್ರಿ. ಸೊ ಈ ವಿಡಿಯೋದಲ್ಲಿ ಆ ಮನೆ ಮೇಕಿಂಗ್ ವಿಡಿಯೋ ಅಂದ್ರೆ ಹೆಂಗ್ ಕಟ್ಟಿದ್ರು ಅಂತ ನೋಡ್ತೀರಾ. ಸೊ ಇಲ್ಲಿ ನಿಮಗೆ ಗೊತ್ತಿಲ್ಲದಿರೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಆಕ್ಚುಲಿ ಈ ಮನೆನ 8 ತಿಂಗಳಿಂದನೇ ಕಟ್ಟೋಕೆ ಶುರು ಮಾಡಿದ್ರು. ಆ ಟೈಮ್ ಅಲ್ಲಿ ಕಲರ್ ಥೀಮು, ಲೋಗೋ, ಮನೆ ಸೆಕ್ಷನ್ಸ್ ಎಲ್ಲ ಡಿಸೈಡ್ ಆಗಿತ್ತು. ಎಲ್ಲ ಡಿಸೈಡ್ ಆಗಿ ಆಲ್ಮೋಸ್ಟ್ ಕಟ್ಬಿಟ್ಟಿದ್ರು. ಅಂದ್ರೆ ಔಟರ್ ಸ್ಕೆಲಿಟನ್ ಫುಲ್ ಮುಗಿಸ್ಬಿಟ್ಟಿದ್ರು. ಆಲ್ಮೋಸ್ಟ್ ಥೀಮ್ ವರ್ಕ್ ಮುಗಿದೋಗಿತ್ತು. ಫಸ್ಟ್ ಇವ್ರು ಅನ್ಕೊಂಡಿದ್ದ ಥೀಮ್ ಏನು ಅಂದ್ರೆ ಟೆಕ್ನೋ, ಅಂದ್ರೆ ಫ್ಯೂಚರಿಸ್ಟಿಕ್ ಟೆಕ್ನೋ ಈ ಸ್ಟೈಲ್ ಅಲ್ಲಿ ಮಾಡಿದ್ರು. ಸೊ ನೀವು ಲೋಗೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಒಂದ್ ಸ್ವಲ್ಪ ಫ್ಯೂಚರಿಸ್ಟಿಕ್ ಟೆಕ್ನೋ ಸ್ಟೈಲ್ ಇದೆ. ಆಲ್ಮೋಸ್ಟ್ ಇಂಟೀರಿಯರ್ ಫ್ಯೂಚರಿಸ್ಟಿಕ್ ಟೆಕ್ನೋ ಸ್ಟೈಲ್ ಅಲ್ಲೇ ಮುಗಿಸ್ಬಿಟ್ಟಿದ್ರು. ಆಮೇಲೆ ಯಾವಾಗ ಮತ್ತೆ ಸುದೀಪ್ ಅವ್ರ ಜೊತೆ ಇಂಟ್ರಾಕ್ಷನ್ ಶುರು ಆಯ್ತು, ಅವ್ರು ಬರ್ತಾರೆ ಅಂತ ಕನ್ಫರ್ಮ್ ಆಗಿ ಅವ್ರ ಜೊತೆ ಮಾತುಕತೆ ಶುರು ಆಯ್ತು, ಅವಾಗ ಸುದೀಪ್ ಅವ್ರು ಹೇಳಿದ್ದು ಇದು ಸ್ವಲ್ಪ ಕನ್ನಡ ಥೀಮ್ ಇರಬೇಕು ಅಂತ. ಸೊ ಅವಾಗ ಮತ್ತೆ ಡಿಸ್ಕಷನ್ ಮಾಡಿ ಆದಷ್ಟು ನಮ್ ಕಲ್ಚರ್ ಡಿಪಿಕ್ಟ್ ಮಾಡೋ ತರ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಎಲ್ಲಾ ಕಡೆ ಚೇಂಜ್ ಮಾಡಿದ್ದಾರೆ. ಹೊರಗಡೆ ಪ್ಯಾಲೇಸ್ ಹಾಕಿರೋದು, ಹಂಪಿ ರಥ ಹಾಕಿರೋದು, ಸೊ ಬೇಲೂರು ಶಿಲೆ, ಕಂಬಳ ಇವೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇವೆಲ್ಲ ಆಲ್ಮೋಸ್ಟ್ ಮುಗಿದ್ಮೇಲೆ ಎಲ್ಲೆಲ್ಲಿ ಮ್ಯಾಕ್ಸಿಮಮ್ ಚೇಂಜ್ ಮಾಡಕ್ಕಾಗುತ್ತೋ ಅಂದ್ರೆ ಗೋಡೆ ಪೇಂಟಿಂಗ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಚೇಂಜ್ ಮಾಡಿದ್ದಾರೆ. ಆದ್ರೆ ಎಲ್ಲಾ ಕಡೆ ಚೇಂಜ್ ಮಾಡಕ್ ಆಗಿಲ್ಲ ಇವ್ರಿಗೆ. ಲೋಗೋ ಮೊದಲೇ ಡಿಸೈಡ್ ಆಗಿ ಬ್ರಾಂಡ್ ಮೆಟೀರಿಯಲ್ಸ್ ಎಲ್ಲ ಹೋಗಿರೋದ್ರಿಂದ ಲೋಗೋ ಚೇಂಜ್ ಮಾಡಕ್ ಆಗಿಲ್ಲ. ಆಮೇಲೆ ನೀವು ಕಿಚನ್ ಅಲ್ಲಿ ನೋಡಬಹುದು, ಸೊ ಬಿಗ್ ಬಾಸ್ ಅನ್ನೋ ಲೋಗೋ ಫುಲ್ ಪಾಪ್ ಕಲರ್ಸ್ ಅಲ್ಲಿ ಇದೆ. ಅದು ಟೆಕ್ನೋ ಸ್ಟೈಲ್ ಅಂದ್ರೆ ಫ್ಯೂಚರಿಸ್ಟಿಕ್ ಸ್ಟೈಲ್ ಅದು. ಆಮೇಲೆ ಡೈನಿಂಗ್ ಟೇಬಲ್ ಸುತ್ತ ಚೇರ್ ಗಳು ನೋಡಿ ಫುಲ್ ಟ್ರಾನ್ಸ್ಪರೆಂಟ್ ಅಲ್ಲಿ ಇದೆ, ಅಂದ್ರೆ ಗಾಜಿನ ಚೇರ್ಸ್ ಇದೆ. ಅದೆಲ್ಲ ಒಂಥರ ಟೆಕ್ನೋ ಸ್ಟೈಲ್ ಬರುತ್ತೆ. ಆಮೇಲೆ ಇಲ್ಲೊಂದು ಆರ್ಟ್ ಇದೆ ನೋಡಿ, ಬೈನಾಕ್ಯುಲರ್ಸ್ ಇಟ್ಕೊಂಡಿರೋದು, ಅದು ಒಂದ್ ಸ್ವಲ್ಪ ಮಾಡರ್ನ್ ಫ್ಯೂಚರಿಸ್ಟಿಕ್ ಟೆಕ್ನೋ ಆರ್ಟ್ ಅಂಡರ್ ಬರುತ್ತದು. ಆಮೇಲೆ ಇಂಟೀರಿಯರ್ ಅಲ್ಲಿ ಇನ್ನೂ ಕೆಲವು ಲೈನ್ಸ್ ಇದೆ ಟೆಕ್ನೋ ಲೈನ್ಸ್ ತರ. ಸೊ ಎಲ್ಲೆಲ್ಲಿ ಚೇಂಜ್ ಮಾಡೋದಕ್ಕೆ ಸ್ಕೋಪ್ ಇದೆಯೋ ಅಲ್ಲೆಲ್ಲ ಮ್ಯಾಕ್ಸಿಮಮ್ ಚೇಂಜ್ ಮಾಡಿದ್ದಾರೆ. ಎಲ್ಲಿ ಚೇಂಜ್ ಮಾಡಕ್ಕಾಗಲ್ಲ ಅಲ್ಲಿ ಗೋಡೆಗೆ ಆರ್ಟ್ ಮಾತ್ರ ಮಾಡಿದ್ದಾರೆ ಇವರು. ಆಮೇಲೆ ಲೋಗೋನು ಇಷ್ಟು ಡಲ್ ಆಗಿ ಯಾವ ಸೀಸನ್ ಅಲ್ಲೂ ಇರ್ಲಿಲ್ಲ, ತುಂಬಾ ಡಲ್ ಆಗಿದೆ. ಕಲರ್ಸ್ ಎಲ್ಲ ತುಂಬಾ ಡಲ್ ಆಗಿದೆ, ಒಂಥರ ಟೆಕ್ನಾಲಜಿ ಲೋಗೋ ತರನೇ ಇದೆ. ಸೊ ಲೋಗೋದಲ್ಲಿ ನೀವು ಗಮನಿಸಿರ್ಬೋದು, ಕನ್ನಡದಲ್ಲಿ 12 ಅಂತ ಬರೆದು ಮ್ಯಾನೇಜ್ ಮಾಡಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಲಾಸ್ಟ್ ಮಿನಿಟ್ ಚೇಂಜಸ್ ಮಾಡಿದ್ರು ಸ್ವಲ್ಪ ನಮ್ ಜನಕ್ಕೆ ಹತ್ರ ಆಗೋ ತರ ಕೆಲವು ಆರ್ಟ್ ಗಳು ಮಾಡಿ ಫೈನಲೈಸ್ ಮಾಡಿರೋದ್ರಿಂದ ಒಂದ್ ಸ್ವಲ್ಪ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಆಮೇಲೆ ಕನ್ನಡಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋ ನಮ್ ಸುದೀಪ್ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ತುಂಬಾ ಜನ ದುಡ್ಡು ಇಸ್ಕೊಂಡು ಪ್ರೋಗ್ರಾಮ್ ಹೋದ್ರೆ ಸಾಕು ಅನ್ಕೊಂಡಿರ್ತಾರೆ. ಆದ್ರೆ ಕನ್ನಡ ಪ್ರೋಗ್ರಾಮ್ ಮಾಡ್ತಿರ್ಬೇಕಾದ್ರೆ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಇರ್ಲೇಬೇಕು ಅಂತ ಸುದೀಪ್ ಅವರು ಹಠ ಮಾಡಿ ಇವೆಲ್ಲ ಮಾಡಿಸ್ತಾ ಇರೋದು ನನಗೆ ತುಂಬಾ ಖುಷಿ ಕೊಡ್ತು. ಸೊ ಈ ಮನೆ ಡಿಸೈನ್ ಬಗ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಬರುತ್ತೆ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಣಂತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.